ಬುಧವಾರ ದಿನ ಡಿಕೆ ಪಟ್ಟಾಭಿಷೇಕಕ್ಕೆ ಭಾರಿ ಸಕಲ ಸಿದ್ಧತೆಗಳಾಗ್ತಾ ಇದೆ. ಕಾವೇರಿದ ಡಿಕೆ ಸಚಿವ ಸಂಪುಟ ಸರ್ಕಸ್ ಲಿಸ್ಟ್ ಹಿಡ್ಕೊಂಡು ಶೀಘ್ರವೇ ಡಿಕೆಶಿ ದೆಹಲಿಗೆ ಹೋಗ್ತಾರೆ. ಬುಧವಾರ ಡಿಕೆ ಪದಗ್ರಹಣದ ಹಿನ್ನೆಲೆ ಕಾವೇರಿದ ಡಿಕೆಶಿ ಸಚಿವ ಸಂಪುಟ ಸರ್ಕಸ್ ಲಿಸ್ಟ್ ಹಿಡಿದು ಶೀಘ್ರವೇ ಡಿಕೆಶಿ ದೆಹಲಿಗೆ ಹೋಗ್ತಾರೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಾಳೆ ಬೆಳಗ್ಗೆ 9:30 ವಿಮಾನದಲ್ಲಿ ಸಿದ್ದು ಪ್ರಯಾಣ ಬೆಳೆಸ್ತಾರೆ. ಇವತ್ತು ಅಥವಾ ನಾಳೆ ಡಿಕೆಶಿ ಪ್ರಯಾಣ, ನಾಳೆ ಸಿದ್ದರಾಮಯ್ಯ ದೆಹಲಿ ಪ್ರಯಾಣ ಬೆಳೆಸ್ತಾರೆ. ಸಿದ್ದರಾಮಯ್ಯ ಡಿಕೆ ಸಮ್ಮುಖದಲ್ಲೇ ಲಿಸ್ಟ್ ಫೈನಲ್ ಆಗುತ್ತೆ. ಮಂತ್ರಿಗಳ ಲಿಸ್ಟ್ ಫೈನಲ್ ಮಾಡಲಿರುವ ಕೈ ಕಮಾಂಡ್. ಸಿಎಂ ಸ್ಥಾನವೂ ಸೇರಿ ಕ್ಯಾಬಿನೆಟ್ನಲ್ಲಿ 34 ಖಾತೆಗಳಿದಾವೆ, ಸಿಎಂ ಇನ್ಕ್ಲೂಡಿಂಗ್. ಈ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಯಾವ ಯಾವ ಖಾತೆ, ಈ ಹಿಂದೆ ಯಾರ್ಯಾರಿದ್ರೋ ಅವರಿಗೆ ಅದೇ ಮುಂದುವರಿಯುತ್ತೋ, ಅಥವಾ ಡಿಕೆ ಶಿವಕುಮಾರ್ ಯೋಚನೆ ಮಾಡಿದಂತೆ, ಅಥವಾ ಡಿಕೆಗೆ ಹೈಕಮಾಂಡ್ ನಾಯಕರು ಸೂಚನೆ ಕೊಡುವಂತೆ ವ್ಯಕ್ತಿತ್ವಗಳಿಗೆ ಖಾತೆಗಳು ಬದಲಾಗ್ತವ. ಇವು ವೆರಿ ಇಂಟ್ರೆಸ್ಟಿಂಗ್. ಡಿಕೆ ಶಿವಕುಮಾರ್ ತನ್ನ ಆಪ್ತ ವಲಯದ ಒಂದಷ್ಟು ಶಾಸಕರ ಹೆಸರುಗಳನ್ನು ರೆಫರ್ ಮಾಡಬಹುದು. ಸಿದ್ದರಾಮಯ್ಯನವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರೋದ್ರಿಂದಾಗಿ ತನ್ನ ಪ್ರಭಾವಕ್ಕೆ ಅನುಗುಣವಾಗಿ ತನಗೂ ಬೇಕಾಗಬಹುದಾದ ಒಂದಷ್ಟು ವ್ಯಕ್ತಿಗಳ ಹೆಸರ ಲೀಸ್ಟ್ ಅನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಡಬಹುದು. ತೀರ್ಮಾನ ಮಾಡೋರು ಯಾರು? ಪ್ರತಿಶತ 40ರಷ್ಟು ಡಿಕೆ ಶಿವಕುಮಾರ್ ಅವರ ಮಾತನ್ನ ಲಿಸನ್ ಮಾಡಬಹುದು ಹೈಕಮಾಂಡ್ ನಾಯಕರು. ಉಳಿದ ಪ್ರತಿಶತ 60ರಷ್ಟು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂಗೆ ನಡೀಬೇಕು. ಇದು ಕಾಂಗ್ರೆಸ್ಸಿನಲ್ಲಿರ್ತಕ್ಕಂತಹ ಸಾಂಪ್ರದಾಯಿಕ ನಿಯಮ. ಈ ವರ್ತಮಾನದ ಕಟ್ಟಳೆಗಳನ್ನು ಓವರ್ಟೇಕ್ ಮಾಡಿ ಹಠ ಹಿಡಿಯೋದಕ್ಕೆ ಸಿದ್ದರಾಮಯ್ಯನವರಿಗೂ ಆಗೋದಿಲ್ಲ, ಡಿಕೆ ಶಿವಕುಮಾರ್ ಅವರಿಗೂ ಆಗೋದಿಲ್ಲ. ಸೊ ಎಲ್ಲವೂ ಒಂದು ಸೀಮಿತ ಅವಧಿಯಲ್ಲಿ ಫೈಟ್ಗಳಾಗ್ತವೆ. ನಾಳೆ ದಿನ ಎರಡೂ ನಾಯಕರುಗಳಿಗೂ ಕೂಡ ಹೈಕಮಾಂಡ್ ನಾಯಕರು ಇನ್ವೈಟ್ ಮಾಡಿದ್ದಾರೆ. ಬನ್ನಿ ದೆಹಲಿಯಲ್ಲಿ ಕೂತ್ಕೊಂಡು ಮಾತಾಡೋಣ. ಎಐಸಿಸಿ ಕಚೇರಿ ಕಟ್ಟಡದ 3ನೇ ಮಹಡಿಯಲ್ಲಿ ಕೂತ್ಕೊಂಡು ನಾಳೆ ದಿನ ನಿರ್ಧಾರ ಆಗುತ್ತೆ. ತಗೊಂಡೋಗಿರೋ ಲೀಸ್ಟ್ ಅಲ್ಲಿ ಎಷ್ಟು ಇರೇಜ್ ಆಗುತ್ತೆ ಮತ್ತು ಎಷ್ಟು ಜೈ ಹೇಳ್ತಾರೆ ಹೈಕಮಾಂಡ್ ನಾಯಕರು, ಇವೆಲ್ಲವೂ ಈಗಾಗಲೇ ಗರಿಗೆದಿರತಕ್ಕಂತಹ ವಿಚಾರ. ಇನ್ನು ರಾಜ್ಯದಲ್ಲೂ ನಮ್ಮ ಶಾಸಕರ ಓಡಾಟಗಳೇನು ಕಡಿಮೆ ಇಲ್ಲ. ಡಿಕೆ ಮನೆಗೊಂದು ಬಾರಿ, ಸಿದ್ದರಾಮಯ್ಯನ ಅವರ ಮನೆಗೊಂದು ಬಾರಿ, ಹಿಂಗೆ ಓಡಾಡ್ಕೊಂಡು ಕೊನೆ ಕಲಬುರಗಿ ಎಐಸಿಸಿ ಅಧ್ಯಕ್ಷರ ಮನೆಗೂ ಕೂಡ ಹೋಗಿ ಬಂದಾಯ್ತು. ಏನಾದ್ರೂ ಆದೀತಾ? ಏನಾದ್ರೂ ಆಗಬಹುದಾ? ಈ ತರಹದ ಲಾಬಿಗಳು ಕೂಡ ಸಕ್ರಿಯವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಒಟ್ಟಾರೆ ಕಾವೇರಿದ ಡಿಕೆಶಿ ಸಚಿವ ಸಂಪುಟ ಸರ್ಕಸ್ ಲಿಸ್ಟ್ ಹಿಡಿದು ಶೀಘ್ರವೇ ಡಿಕೆಶಿ ದೆಹಲಿಗೆ ಹೋಗುವ ಸಾಧ್ಯತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ವತಃ ಡಿಕೆ ಮನೆಯಿಂದಲೇ ಸಂಪರ್ಕದಲ್ಲಿ ಮಾರುತಿ. ಮಾರುತಿ, ಈಗ ರಾಜ್ಯದಲ್ಲಿ ಲಾಬಿಗಳು ಒಂದು ಕಡೆ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಡಿಕೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಈಗ ಆಮಂತ್ರಣ ಕೊಟ್ಟಿರುವಂತಹದ್ದು ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ. ಸಾಯಿಲ್, ಈಗ ಸಿಎಂ ಯಾರು ನಮ್ಮ ಕುತೂಹಲಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಬಟ್ ಮುಂದಿನ ಸಚಿವ ಸಂಪುಟ ಯಾರು ಸೇರಬೇಕೆಂಬ ಬಗ್ಗೆ ಕೂಡ ಲಾಬಿ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಇರುವಂಥದ್ದು. ಈಗಾಗಲೇ ಈ ಹಿಂದೆ ಸಚಿವ ಸ್ಥಾನದಲ್ಲಿದ್ದವರು ಕೂಡ ಮತ್ತೊಮ್ಮೆ ಸಚಿವ ಸ್ಥಾನ ಬೇಕು ಅಂತ ಕೂಡ ಒತ್ತಡವನ್ನು ಹಾಕ್ತಾ ಇರುವಂಥ. ಅದೇ ರೀತಿ ಮೊದಲ ಬಾರಿಗೆ ಆಯ್ಕೆಯಾದಂಥವರು ಮತ್ತು ಏನು ಈಗಾಗಲೇ 4 ಬಾರಿ ಶಾಸಕರಾಗಿ ಗೆದ್ದಿದ್ರು ಕೂಡ ಅವಕಾಶ ಏನು ಸಿಕ್ಕಿಲ್ಲ, ಅವರು ಕೂಡ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇರೋದು. ಈಗಾಗಲೇ ಈಗ ತಾನೇ ಸಿಎಂ ಆಗಿರುವಂಥ ಡಿಕೆಶಿ ಅವ್ರನ್ನ ಭೇಟಿಯಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋದು. ಬೆಳಿಗ್ಗೆಯಿಂದಲೂ ಕೂಡ ಸಾಲು ಶಾಸಕರು, ಮಾಜಿ ಸಚಿವರು ಕೂಡ ಡಿಕೆಶಿ ಅವ್ರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪಟ್ಟಿಯನ್ನ ಡಿಕೆಶಿ ಅವರು ತಯಾರು ಮಾಡಿದ್ರು. ಇನ್ನೊಂದು ಕಡೆ ಸಿಎಂ ಈ ಹಿಂದೆ ಮಾಜಿ ಸಿಎಂ ಆಗಿರುವಂಥ ಸಿದ್ದರಾಮಯ್ಯರು ಕೂಡ ತಯಾರಿ ಮಾಡಿರುವಂಥದ್ದು. ಯಾಕೆಂದ್ರೆ ಅವ್ರಿಗೆ ಏನು ಇಲ್ಲಿವರೆಗೂ ಸಪೋರ್ಟ್ ಆಗಿ ನಿಂತಿದ್ರು, ಅವ್ರನ್ನೂ ಕೂಡ ಸಚಿವ ಸಂಪುಟದಲ್ಲಿ ಸೇರಿಸುವ ಜವಾಬ್ದಾರಿ ಸಿದ್ದರಾಮಯ್ಯರಿಗಿದೆ. ಅದರಿಂದಾಗಿ ಅವ್ರಿಗೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಅಥವಾ ನಾಳೆ ಡಿಕೆಶಿ ಮತ್ತು ಸಿದ್ದರಾಮಯ್ಯರು ಕೂಡ ದೆಹಲಿಗೆ ಹೋಗುವಂಥದ್ದು. ಅಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾರೆ. ಈಗಾಗಲೇ ಒಂದು ಹಂತದಲ್ಲಿ ಅಂದ್ರೆ ಏನು 3ನೇ ತಾರೀಕು ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ 9 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಜಾರ್ಜ್ ಸತೀಶ್